ದೊಡ್ಡಬಳ್ಳಾಪುರದಲ್ಲಿ ಕೆ.ಟಿ. ಹನುಮಂತರಾಜು ಅವರ ಮನೆಯಲ್ಲಿದ್ದೀವಿ. ಹನುಮಂತರಾಜು ಅವರು ಮಾಡ್ತಾ ಇರೋದು ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ, ಮತ್ತು ಯಾವ ಥರ ಅದ್ಭುತವಾಗಿ ಒಂದು ಕಲೆಕ್ಷನ್ ಇದೆ ಅಂತ ಹೇಳಿದ್ರೆ, ಸ್ನೇಹಿತರೆ ನೋಡಿ, ಒರಿಜಿನಲ್ ಇದು ನೇಪಾಳದ ಒಂದು ಕಟಾರಿ ನೋಡ್ಬೋದು, ಯಾವ ಡಿಸೈನ್ ಇದೆ ನೋಡಿ. ಮತ್ತು ಇದರಲ್ಲಿ ನೇಪಾಳದ ಒಂದು ಕಾಯಿನ್ ಕೂಡ ಅದರಲ್ಲಿದೆ ನೋಡ್ಬೋದು. ಎಂಥ ಒಂದು ಅದ್ಭುತವಾದಂಥ ನೇಪಾಳಿಗರು ಬಳಸೋ ಅಂಥ ಒಂದು ಕಟಾರಿ ಇದು ಸಣ್ಣ ಮಕ್ಕಳು. ಮತ್ತು ನೋಡಿ, ಇದು ಆಟಿಕೆಗಳು, ಆಗಿನ ಕಾಲಕ್ಕೆ ಆಟಿಕೆಗಳು ನೋಡಿ, ಇಷ್ಟು ಸಣ್ಣ, ಇದಕ್ಕಿಂತ ಸಣ್ಣವಾಗಿರೋದು ಇದು, ಇದಕ್ಕಿಂತ ಸಣ್ಣ, ಇದಕ್ಕಿಂತ ಸಣ್ಣ. ಈಗ ನೋಡ್ಬೋದು, ಈಗ ಪ್ಲಾಸ್ಟಿಕ್ ಸಾಮಾನುಗಳು ಬರ್ತವೆ, ಸಣ್ಣದು ಸಣ್ಣದು ಸಣ್ಣದು, ಅದಕ್ಕಿಂತ ಸಣ್ಣದು. ಆಗಿನ ಕಾಲದಲ್ಲಿ ನೋಡಿ, ಇದು ಲೋಹದಲ್ಲೇ ಮಾಡಿರೋವಂಥದ್ದು. ಒಂದು ಬಾಕ್ಸು ನೋಡಿ, ಅದು ಎಷ್ಟು ಚಿಕ್ಕದಾಗಿ ಮಾಡಿ. ಸ್ನೇಹಿತರೆ ಇದು ನೋಡಿ ಸರ್, ಏನು ಬಾಕ್ಸ್ ಸರ್ ಇದು? ಅದು ಅಂದರೆ ಚಿಕ್ಕದು ಬಾಕ್ಸು, ಅದ್ರೊಳಗಡೆ ಇದೆ ಸರ್ ಕಾಯಿನ್ ಸರ್. ಇಲ್ಲ, ಅದು ಯಾವುದೋ ಅಚ್ಚು, ಬೇರೆ ಅಚ್ಚು. ಇದು ಅಚ್ಚು ಹೊಡಿಯೋದು ಅದರೊಳಗಡೆ ಇತ್ತು ಅಚ್ಚು. ಸ್ನೇಹಿತರೆ ನೋಡ್ಬೋದು, ಇದು ಅಚ್ಚು ಹೊಡಿಯೋ ಅಂಥ ಒಂದು ಸಾಧನ ಇದು. ಮೊದಲ ಕಾಲದಲ್ಲಿ ಯಾವುದೇ ಒಂದು ರಾಜಮನೆತನದಲ್ಲಾಗ್ಬೋದು, ಪಾಳೆಗಾರರಾಗ್ಬೋದು, ಒಂದು ಅಚ್ಚು ಹೊಡಿತಾಯಿದ್ರು. ಆ ಅಚ್ಚು ನೋಡ್ಬೋದು ನೀವು, ಅದನ್ನು ಈ ಥರದ ಬಾಕ್ಸ್ಗಳಲ್ಲಿ ಹಾಕಿ ಇಡ್ತಾಯಿದ್ರು. ಬಾಕ್ಸ್ ನೋಡಿ, ಆಗಿನ ಕಾಲದಲ್ಲಿ ಇಷ್ಟು. ಇನ್ಬೇಕಣ್ಣ? ಅದು ತುಂಬ ಚೆನ್ನಾಗಿದೆ, ತೆಗೀರಿ, ಹಂಗೆ ತೆಗೀರಿ, ಲೂಸ್ ಮಾಡಿ. ಸ್ನೇಹಿತರೆ ನೋಡಿ, ಎಂಥ ಅದ್ಭುತವಾದಂಥ ಕಲೆ. ನೋಡಿ, ಒಂದಕ್ಕಿಂತ ಒಂದು ಎಂಥ ಅದ್ಭುತವಾಗಿದೆ ನೋಡಿ. ನೋಡಿ, ಲಾಕ್ ಆಗೋಯ್ತು. ಇದು ಬ್ರಿಟಿಷ್ ಆಗಿನ ಕಾಲದಾಗ ಅಡುಗಿನ ಮಾಡಲು ಮಾಡಿ ನೋಡಿ, ಟೇಬಲ್ ಮೇಲೆ ಇಡೋವಂಥ ಬಹಳಷ್ಟು ಒಂದು ಇದು ಬರ್ತವೆ, ಆಟಿಕೆಗಳು ಬರ್ತವೆ. ಆ ಥರದ್ದು ಒಂದು ಹಡಗಿನ ಒಂದು ಆಟಿಕೆ ಟೇಬಲ್ ಮೇಲೆ ಇಡುವಂಥದ್ದು. ಸ್ನೇಹಿತರೆ ನೋಡ್ಬೋದು, ಒಂದಷ್ಟು ಅಪರೂಪದ ನಾಣ್ಯಗಳಿದ್ದಾವೆ, ಬೇರೆ ಬೇರೆ ದೇಶಗಳದ್ದು. ಇದು ನೋಡ್ಬೋದು, ಇಂಥ ಅದ್ಭುತವಾದಂಥ ಡಿಸೈನ್ ಇದೆ ಇದ್ರ ಮೇಲೆ. ಇದು ಸಿಗರೇಟ್ ಬಾಕ್ಸ್. ರಾಜಮನೆತನ ಅವ್ರ ಮನೆತನ. ಸ್ನೇಹಿತರೆ, ಈಗ ಹೋಟ್ಲುಗಳಿಗೆ ಹೋದರೆ ಒಂದು ಫುಲ್ ಮೀಲ್ಸ್ ಕೊಡ್ತಾರೆ ನೋಡ್ಬೋದು. ಒಂದೊಂದು ಬಟ್ಲಲ್ಲಿ ಒಂದೊಂದು ಥರ ಒಂದು ಪಲ್ಯಗಳು ಇಟ್ಟು ಕೊಡ್ತಾರೆ. ಅದೇ ರೀತಿ ಒಂದು ರಾಜಮನೆತನದಲ್ಲಿ ಬಳಸ್ತಾ ಇದ್ದಂಥ ಒಂದು ತಟ್ಟೆ ಮತ್ತು ಅದಕ್ಕೆ ಬೇಕಾದಂಥ ಪಲ್ಯಗಳಿಗೆ ಹಾಕುವಂಥ ಒಂದು ಬಟ್ಲುಗಳು. ಅವ್ರ ಮಾತ್ರ ಫೆಸಿಲಿಟಿ ಇತ್ತು, ನಮಗಿಂತ ಟಿಫನ್ ಕ್ಯಾರಿಯರ್, ಹಾಲು ಮತ್ತೊಂದು ತೊಗೊಂಡೋಗೋದಕ್ಕೆ ಬೇಕಾದಂಥ ಒಂದು ಸಾಧನ ನೋಡ್ಬೋದು. ಸ್ನೇಹಿತರೆ ನೋಡಿ, ಬೀಗಗಳು ಇವೆಲ್ಲ ಎಂತೆಂಥ ಡಿಸೈನ್ಗಳಿದ್ದಾವೆ. ಬೀಗಗಳು ತುಂಬ ಹಳೇ ಕಾಲದ ಬೀಗಗಳು ಇವೆಲ್ಲ. ಅದರ ಲಾಕ್ಗಳೇ ವಿಚಿತ್ರವಾಗಿದ್ದವು ನೋಡಿ, ಡಿಸೈನ್ ಆಗಿದ್ದಾವೆ ನೋಡಿ. ಇಲ್ಲಿ ಇದರ ಕೀ ಹಾಕುವಂಥದ್ದು ಇಲ್ಲಿ.
ತೋರಿಸಿದ್ದಾರೆ. ಬೀಗಗಳು ಇನ್ನೂ ಇದೆ ನೋಡಿ ಇದೆ ಸ್ನೇಹಿತರೆ. ಇಡ್ಲಿ ಪಾತ್ರೆ ನೋಡಿ, ಇದಕ್ಕೆ ಇದೆ. ಲೋಹದ ಇಡ್ಲಿ ಪಾತ್ರೆಗಳು ತುಂಬ ಹಳೆ ಕಾಲದ್ದು. ವೆಯ್ಟ್ ಎಷ್ಟಿದೆ ಸರ್? ಸರ್ 1.5 2 kg ಅಷ್ಟು ಬರುತ್ತೆ ಸರ್ ವೆಯ್ಟು. ಇದೀಗಣ್ಣ ಲಕ್ಷ್ಮೀ ದೀಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದಕ್ಕೆ ಇದಾಕಿ ಪೂಜೆ. ಸ್ನೇಹಿತರೆ, ದೀಪ ಇಡೋ ಅಂಥದ್ದು ನೋಡಿ ಎಷ್ಟು ತೂಕ ಇದೆ ಅಂದರೆ ಇದು ಸುಮಾರು 4.5 5 kg ಅಷ್ಟು ತೂಕ ಇದೆ. ನೋಡ್ಬೋದು ನೀವು ಎಂಥ ಅದ್ಭುತವಾದಂಥ ಡಿಸೈನ್ ಇದೆ ಅದರ ಮೇಲೆ. ದೀಪ ಕಲಕಂಬ ಸರ್ ಇಷ್ಟೊಂದು ತೂಕ ಇದೆ ಇದು. ಇಟ್ಕೊಂಡು ಕೆಳಗೆ ಇಟ್ಬಿಟ್ಟಿದ್ದೀವಿ, ಅಲ್ಲೇ ಇಕ್ಕಿದ್ದೀವಿ. ಇದು ದೀಪ ಕಲಕಂಬ ಕೆಳಗಡೆ ಇಟ್ಕೊಂಡಿದ್ದೆ, ಅದು ಸಹ ಸ್ನೇಹಿತರೆ, ದೀಪದ ಕಂಬ ಅದ್ರ ಮೇಲೆ ವರ್ಕ್ ನೋಡಿ ಎಷ್ಟಿದೆ ನೋಡಿ, ಅದ್ರ ಮೇಲಿರೋಂಥ ಕಲೆ ನೋಡಿ, ಕೆತ್ತನೆ ಕಲೆ ನೋಡಿ ಎಂಥ ಅದ್ಭುತವಾಗಿದೆ. ಈ ಥರದ ಅಪರೂಪವಾಗಿ ಎಲ್ಲ ಕಾಣಲ್ಲ. ಸ್ನೇಹಿತರೆ, ಭಾರತದ ಲಾಂಛನ ಇರುವಂಥ 4 ಸಿಂಹಗಳ ಒಂದು ಕೆತ್ತನೆ ಇರೋವಂಥದ್ದು ನೋಡಿ, ಹಳೆಯ ಕಾಲದ್ದು ಯಾವ ಥರ ಇದೆ ನೋಡಿ. ಸ್ನೇಹಿತರೆ, ಇದು ಒಂದು ಸಂಚಿಕೆಯಲ್ಲಿ ಮುಗಿಯುವಂಥದ್ದಲ್ಲ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದಷ್ಟು ಅದ್ಭುತವಾದಂಥ ವಸ್ತುಗಳನ್ನ ನಾವು ನೋಡೋಣ.